ಹುಡುಗಟ್ಟಿಗೆ ಮಾತಲ್ಲ. ರೊಕ್ಕ ಖರ್ಚು ಮಾಡಿ ಹಾಡೋರಿಗೆ ಕರೆಸಿ ಬರೀ ಮುಂಜಾನೆ ಚಂತನ ಹಾಟ ಕೊಳವಿ ಗೂಡು ಅನ್ಕೋತ ಹೋದ್ರೆ ಆಧಾರಗಳದಾವ ಅದಕ್ಕೆ. ಸುಮ್ಮನೇನ್ರಿ ಅಂದ್ರೆ ಏನು ಕೆಲಸ ಉಪಯೋಗ ಏನದ? ಮತ್ತು ಹಂಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನು ಮಾಡ್ಬೇಕ್ರಿ? ಒಂದು 5-6 ಮಂದಿಗೆ ಶಿಸ್ತಿನಾಗ ತೀರ್ಥ ಹಾಕೋದು, ಜಗಳಕ್ಕೆ ಹಚ್ಚಿಬಿಟ್ರಾಯ್ತು. ನಮಗಿಂತ ಭಯಂಕರ ಬೇಯ್ತಾರೆ ಅವ್ರು ಇಲ್ಲಿ ಬಂದು. ಹಂಗಲ್ಲದು, ಅದಕ್ಕೆ ಹಾದಿಗಳದಾವ. ಅದಕ್ಕೆ ಹಾದಿ ಒಳಗೆ 3 ಬೀದಿ ಕಲತಾವ ಗೆಳದಿ ಬೀಸನು ಗೋಧಿ ಅಂತ ಹೇಳ್ತಾರೆ ಶರೀಫರು. ಹಾದಿ ಒಳಗೆ 3 ಹಾದಿಗಳೇ ಅವು. ಎಷ್ಟು ಸೂಕ್ಷ್ಮ ಅದ ರೀ ಜ್ಞಾನಿಗಳ ಮಾತ. ಹಾದಿ ಅಂದ್ರೆ ಪಾರಮಾರ್ಥದ ಒಂದು ದಾರಿ. ಅದು 3 ಬೀದಿ ಕಲ್ತಾವತ್ ನೋಡ್ರಿ. ಅದ್ರಾಗ ಯಾವಂದ್ರೆ ಕರ್ಮಕಾಂಡ, ಉಪಾಸಕಾಂಡ, ಜ್ಞಾನಕಾಂಡ 3 ಬೀದಿ ಅಲ್ಲಿ ಕೂಡ್ಯಾವ. ಅದಕ್ಕೆ ಹೇಳ್ತಾರೆ ಅವರು, ಆ ಒಲಿ ಮ್ಯಾಗ ಇಟ್ಟಿನಿ ಗಡಿಗೆ, ಗಡಿಗ್ಯಾಗ ಹಾಕಿನಿ ಅಡಿಗೆ, ಅಡಿಗೆ ಬಿಟ್ಟು ಗಡಿಗಿನೇ ಉಂಡಾರ ಗೆಳದಿ ಬೀಸನು ಬಾರ ಗೋಧಿ ಅಂತ ಹೇಳ್ತಾರೆ. ಎಂತಿಂಥ ವಾಕ್ಯಗಳ ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ. ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು 5-5-25 ದೆವ್ವ ನಿನಗೆ ಬಡದಾವ ತಂಗಿ, ಜೀವಭಾವ ತೊಗಲಿನ ಮನಿ ತೊಗಲಿನ ವ್ಯವಹಾರ, ಯೋ ತಗಲ ನಾಟಕೆಂಬುವುದೇ ತಗಲರ ಬಾಜಾರ, ಭುವನಕ್ಕೆ ಸಾಕ್ಷಿ ಅದಾನ ಅವನ ವಸ್ತಿ ಬೈಲಾಪುರ. ಕಿಮಿ ಖೋಡಿಗೆ 4 ಬರಳ ಅಂತರದಷ್ಟೇ ಅದಾನವನು, ಅರಿಯದ ಅಜ್ಞಾನಿಗಳಿಗೆ ಬಹಳ ದುಸ್ತಾರ. ಅಂದ್ರೆ ವಿಷಯಗಳು ಬಹಳ ಗೂಢಾರ್ತಿರ್ತಾವ್ರಿ. ಇಲ್ಲಿ ತುಮಕೂರು ವಿಶ್ವರಾಧ್ಯರ ಅಂತ ತಿಳಿದುಕೊಂಡು ಅವ್ರ ಜನ್ಮಸ್ಥಳ ಗಂವಾರ. ಜರ ಗಪ್ ಕುಂಡಿರ್ಬೇಕಿಂತ ವಿಷಯಗಳು ಅಗದಿ ಕೇಳ್ಬೇಕು. ಯಾಕಂದ್ರೆ ಇವು ಮುಂದೆ ನಿಮ್ಮ ಜೀವನದೊಳಗೆ ಸಹಿತಕ್ಕೆ ಫಲಕಾರಿ ಆಗ್ತಾವ ಇಂಥ ವಿಷಯಗಳು. ಅವ್ರ ಗಂವಾರದಿಂದ ಎಲ್ಲಿಗೆ ಹೋಗಿ ಲಿಂಗೈಕ್ಯ ಆದ್ರು, ಅವರು ತುಮಕೂರ್ಗೆ ಆದರು. ಅವರಿಗೆ ಅವಧೂತ ಸ್ಥಿತಿ ಹತ್ತಿ ಬಿಡ್ತು. ಅವ್ರ ಪರಮ ಶಿಷ್ಯರು ಇದ್ರಿ ಇಲ್ಲಿ ಸಿಂದಗಿ ತಾಲೂಕು ಬೈಕಿ ಬೋರ್ಗಿ ಒಳಗೆ ಭೀಮರಾಯ ಯಜಮಾನ್ ಅಂತೇಳಿ. ಅವಾಗ ವೈರಾಗ್ಯ ತುಂಬಿ ವಿಶ್ವರಾಧ್ಯರು ಏನಂದ್ರತ ಭೀಮರಾಯ ಯಜಮಾನಿಗೆ ಪರೀಕ್ಷೆ ಮಾಡ್ಬೇಕಲ್ರಿ ಶಿಷ್ಯಾಗ. ಏ ಭೀಮರಾಯ, ಸ್ವಲ್ಪ ಬೈಲು ಅಳಿಬೇಕಾಗ್ಯದ, ಸ್ವಲಿಗೆ ತಗೊಂಡು ಬಾ ಅಂದ್ರ ಅವ್ರು. ಅವಾಗ ನೋಡ್ರಿ ಹೆಂಗದ ಗುರು ಶಿಷ್ಯರ ಲಕ್ಷಣ ಅಂದ್ರೆ, ಗುರುಗಳೇ ನಾ ಎಲ್ಲ ಸ್ವಲಿಗೆ ತೊಗೊಂಡು ಬರ್ತೀನಿ ರೀ ಅಪ್ಪ, ಆ ಸ್ವಲಿಗೆ ಒಳಗೆ ಇದ್ದಂಥ ಬೈಲು ಎಲ್ಲಿಟ್ಟು ಬೈಲ್ರಿ ಗುರುಗಳೇ ಅಂತ ಕೇಳಿದಂತ ನಾವು ಗುರುಗಳಿಗೆ. ಬಪ್ಪರೆ ಮಗನೇ ಬವ ಗೆದ್ದಿದೆಲ್ಲ ಅಂತೇಳಿ ಆಶೀರ್ವಾದ ಮಾಡಿದ್ರೆ. ಅದಕ್ಕೆ ಬೈಲು ವ್ಯವಹಾರ ಹಿಂಗದ ತಂಗಿ, ಇದು ಕಣ್ಣಿಗೆ ಕಾಣಿಸುವಂಥದ್ದು ತೋರಿ ಅಡಗ್ತದ. ಇದೇನು ಮಿಥ್ಯವಾದದ್ದು? ಇದು ಸೃತಿ ಒಳಗೆ ತೆಗೆದು ನೋಡಿ, ನಾವು ಹೊಂದಿಸಿ ಹೇಳಂಗಿಲ್ಲ ನಿನಗೆ. ಸತ್ಯ ಯಾವುದು, ಅಸತ್ಯ ಯಾವುದು, ಮಿಥ್ಯ ಯಾವುದು, ಸತ್ಯ ಯಾವುದು. ಇದು ಕಣ್ಣಿಗೆ ತೋರ್ಪಡಿಯಾಗಿ ಇದು ಮತ್ತೆ ಮಾಯಾಗಿ ಹೋಗುದು. ಇದು ಇದ್ರದ್ದೇನು ವಿಚಾರ ಮಾಡ್ಲಕ್ಕೆ ಹೋಗಬೇಡ. ಅದಕ್ಕೆ ಏನು ಹೇಳ್ಬೇಕಾಗ್ಯದ ಮುಂದೆ? 4 ವೇದ 6 ಶಾಸ್ತ್ರ, ಉಪನಿಷತ್ತ 108, ಶನ್ಯಾಕ 5 ಮಾರ್ಗ ತೋರಿಸಿ ನಿಂತಾವ ದೂರ, ನೆರೆ ನಂಬಿ ನೋಡು ಗುರುಕರ್ಣವೇ ಮೂಲ ಆಧಾರ, ಆ ಶಿವಪುರಕ್ಕೆ ಹೋಗಿ ಸೇರಲು ಸಾರ ದ್ವಾರ. ಒದರಿ ಒದರಿ ವಾಚ ಶೂನ್ಯ, ಶೋಧ ಮಾಡಿ ಲಕ್ಷ್ಯ ಶೂನ್ಯ, ವಾದ ಭೇದಿಗೆ ನೆಲಕಲಾದು ಮಹಾಮಂತಾರ. ಒದರಿ ಒದರಿ ವಾಚ ಶೂನ್ಯ, ಶೋಧ ಮಾಡಿ ಲಕ್ಷ್ಯ ಶೂನ್ಯ, ವಾದ ಭೇದಕ ನೆಲಕಲಾರ್ದು ಮಹಾಮಂತಾರ. ಅಂದ್ರೆ ಏನು ಕೇಳಿದ್ರು ಎಳಿ ನುಡಿಯಾಗ, ದೇವರು ಎಲ್ಲದಾನ ನನಗೆ ಮೊದಲು ತಂದು ತೋರಿಸು, ಎಲ್ಲದ ನಿಮ್ಮ ದೇವರ ತಾಳಕಿ. ಏನು ಹೇಳ್ಬೇಕಾಗಿದ್ರಿ ವಿದ್ಯಾಶ್ರೀಗೆ? ದೇವರ ಸತ್ಯ ಸತ್ಯ ಇದ್ದಾನ, ಜಗಲಿ ಸ್ವಚ್ಛ ಸಾರಿ ಸ್ವಚ್ಛ ಸಾರಿ. ಓಂ ನಾದ
ನಾದ ಘಂಟಿ ಬಾರಿಸು ಘಂಟಿ ಬಾರಿಸು ನಾನೇ ಇಲ್ಲದಿದ್ರೆ ನಿನ್ನ ಮಾಯ ಎಲ್ಲಾದ ತೋರಿ ಅವಾಗ ತೋರಿಸು ಇದನ್ನ ಹೇಳಿ ಡಪ್ಪ ಬಾರಿಸು ಡಪ್ಪ ಬಾರಿಸು ನಾನು ನೀನು ಅನ್ನುವ ನ್ಯಾಯ ಮೊದಲು ಕೇಳತೀರಿ ಅವಾಗ ತೀರಿಸು ಶೂನ್ಯಕ ಶೂನ್ಯ ಇಟ್ಟು ಖರೆ ತೆಳಗ ಭಾಗ ಹಾರಿಸು ಇರ್ಬದೇವ್ರ ಹನುಮನ್ ದೇವರ ಅಲಾಯಿ ದೇವರ ಸರ್ವರೆಲ್ಲ ನಿನಗ ಮೆಟ್ಟಿ ಹುಟ್ಟಿಸಿದಾವ ತಂಗಿಯ ಅಳಿಯ ದೇವರ ಗುರಿ ನೋಡಿ ಗುಂಡ ಒಗದ್ರ ತೊಗಲ ಹೆಗಲಿಗೆ ಬಿಗುತ್ತಾರ ಸರ್ವ ದೇವತ್ರಿಗೆ ಮೆಟ್ಟಿ ಹುಡಿಸಿದ ಸತ್ಯ ದೇವರ ಸರ್ವರ ತಾಯಿ ತಂದೆ ಅವನೇ ದೇವರೊಬ್ಬನೇ ಅದಾನ ಹುಡುಗಿ ತಿರುಗಿ ಕೇಳಿದ್ರೆ ನಾಲಿಗೆ ಉಪ್ಪಿನಕಾಯಿ ತೆಕ್ತಾರ ಅಂದ್ರೆ ಮತ್ತೆ ಮುಂದೆ ಎರಡನೇ ಚೌಕಿನೊಳಗೆ ಏನು ಪ್ರಶ್ನೆ ಮಾಡ್ದಲ್ರಿ ಅಕ್ಕ ಯಾಕಂದ್ರೆ ಭಾಗಪಜ್ಜ ಅಂತ ಹೇಳಿ ಅಜ್ಜ ಅನ್ನೋದು ಏನದ ಈ ಶರೀರಕ್ಕೆ ಬಂದದ ತಂಗಿ ಅವ ಒಳಗಿದ್ದವ ಅಜ್ಜನೂ ಅಲ್ಲ ಅವ ಪೂಜೆನೂ ಅಲ್ಲ ಏನೂ ಅಲ್ಲೇ ಅಲ್ಲ ಅವನಿಗೆ ಅವ ಎಂದು ಹುಟ್ಟ್ಯಾನೋ ಏನು ಸುದ್ದಿ ಅದು ಅಂಕಿತ ನಿನಗೇನು ಗೊತ್ತ ಈ ಸದ್ಯ ಏನೋ ಬಿಳಿ ಕೂದಲು ಆದಗಳಿಗೆ ಮುತ್ಯ ಕರಿ ಕೂದಲು ಇದ್ದಗಳಿಗೆ ಅಣ್ಣ ಮಾಮ ಹಿಂಗೇನು ಅನ್ಕೋತ ಹೋಗ್ತಾರೆ ಸ್ಥೂಲ ಶರೀರ ವ್ಯವಹಾರ ಇದು ಒಳಗಿದ್ದ ಮಾಮ ಏಸು ವರ್ಷನೇ ಅವನ ಗೊತ್ತದೇನೋ ಶಕುತಲಿ ಅದು ವಿಚಾರ ಮಾಡ್ಕೋ ಇದು ಮಾತು ಸತ್ಯ ಅಂತ ಹೇಳಿ ತಾಳಿ ಹೊಡೆದ್ರು ನೋಡ್ರಿ ಅವ್ರು ಯಾಕಂದ್ರೆ ಅದು ತಾಳಿ ಹೊಡೆದ್ರಾಗ ಮರ್ಮದ್ರಿ ವೀರಶೈವ ಧರ್ಮದವ್ರು ಏನು ಮಾಡ್ತಾರೆ ಲಿಂಗ ಹಂಗಾಗಿ ಇಟ್ಕೊಂಡು ಪೂಜೆ ಮಾಡ್ತಾರೆ ಅಂದ್ರೆ ಏನು ಸತ್ಯ ಇಲ್ಲಿ ದೇವರದಾನ ಅಂತ ಹೇಳಿ ಮತ್ತೆ ಈಗ ತಾಳಿ ಹೊಡೆದ್ರಲ್ರಿ ಅವರು ಈ ಸದ ತಾಳಿ ಹೊಡೆದಗಳಿಗೆ ಏನೈತ್ರಿ ಅದು ಇದು ಮಾತು ಸತ್ಯ ಅದಪ್ಪ ನಾವು ಲಿಂಗಕ್ಕೆ ಮುಟ್ಟಿ ಹೇಳ್ತೀವಿ ಅಂದ್ರೆ ಅವರು ಮಾತು ಸತ್ಯ ಅದಪ್ಪ ಇದು ಲಿಂಗಕ್ಕೆ ಮುಟ್ಟಿ ಹೇಳ್ತೀವಿ ನಾವು ಅಂದ್ರು ಮಾತು ಸತ್ಯನೇ ಅದು ಅದಕ್ಕೆ ಕಾಯಕವೇ ಕೈಲಾಸ ತಿಳಿದುಕೊಂಡು ಬಸವಣ್ಣವರು ಕಲ್ಯಾಣ ಮಂಟಪದಲ್ಲಿ ಬೋರ್ಡ್ ಬರೆದಿದ್ರು ಅದಕ್ಕೆ ಅದೇ ಪ್ರಕಾರವಾಗಿ ಜ್ಞಾನಿಗಳಾದರೂ ಕೂಡ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತಾರೆ ಜ್ಞಾನಿಗಳು ಇದು ನೀ ಪವಿತ್ರತೆ ಮಾಡ್ಕೋಬೇಕಾಗಿದ್ರೆ ಮಾತ್ರ ಒಳ್ಳೆ ಗುರುನಾಥನನ್ನು ಕಂಡು ಗುರುವಿನ ಚರಣದಲ್ಲಿ ದುಡಿದು ಅಲ್ಲಿ ಒಳ್ಳೆ ಸಣ್ಣಾಗಿ ಬಣ್ಣಾಗಿ ನೀನು ದುಡಿದೆ ಅಂದ್ರೆ ಮಾತ್ರ ಗುರುವಿನ ಕರುಣೆ ಆದಾಗೆಲ್ಲ ಅದಕ್ಕೆ ಗುರು ಕರುಣೆ ಇಲ್ಲದವನ ಸ್ನೇಹ ಸಾವು ತನಕ ಬೇಡೋ ಗುರು ಕರುಣೆ ಇಲ್ಲದವನ ಸ್ನೇಹ ಜಾತಿ ಜನ್ಮಕ್ಕೆ ಬೇಡ ಅಂತ ಹೇಳ್ತಾರೆ ಮಡಿವಾಳ ಶಿವಯೋಗಿಗಳು ಅದಕ್ಕೆ ಗುರುನೇ ಮುಟ್ಟಿಲ್ಲಪ್ಪ ಅಂತಂದ್ರೆ ಏನು ಹೇಳಿದ್ದು ತಿಳಿಯಂಗಿಲ್ಲ ಅದಕ್ಕೆ ಅರ್ಥಜ್ಞಾನ ಆಗುವುದಿಲ್ಲ ಅಂತ ಹೇಳ್ತಾರೆ ಅವರು ಅದಕ್ಕೆ ನಾನು ನೀನು ಅನ್ನುವಂಥವು ಭೇದ ಅವು ಯಾವ್ಯಾವ ತಿಳಿಸಿ ಹೇಳೋದು ಕೇಳ್ತಾನೆ ಕವಿ ಇದ್ರೊಳಗೆ ಅದಕ್ಕೆ ಮತ್ತೇನು ಹೇಳ್ತಾಳೆ 2ನೇ ನಂಬರ್ ಚೌಕಿನೊಳಗೆ ನಾವೇ ದುಡಿದು ನಾವೇ ಊಟ ಮಾಡೋದೈತಿ ನಿಮ್ಮ ದೇವರದೇನು ಪಾಲೈತಿ ಅಂತ ಕೇಳ್ತಾಳಕಿ ನೋಡ್ರಿ ಅಂತ ವಿಚಿತ್ರ ಹೆಣ್ಮಗಳು ಅದಕ್ಕೆ ಬಸವಣ್ಣವ್ರು ಹೇಳ್ತಾರ ಇಳೆ ನಿಮ್ಮ ದಾನ ಕಿಳೆ ನಿಮ್ಮ ದಾನ ತುಳಿದು ಸೋಸುವ ಗಾಳಿ ನಿಮ್ಮ ದಾನ ನಿಮ್ಮ ಅನ್ನವನ್ನು ಉಂಡು ಅನ್ಯರನ್ನು ಹೊಗಳುವ ಕುನ್ನಿಗಳಿಗೆ ಏನೆಂಬೆ ರಾಮನಾಥ ಅಂತ ಹೇಳ್ತಾರೆ ಈಗ ಒಂದು ವೃಕ್ಷ ಅದ ಹಣ್ಣು ಕೊಡ್ಲಕತ್ತದ ಖರೆ ಅದು ಹಣ್ಣು ಕೊಟ್ಟು ಏನು ಬೇಡ್ಕೊಳಕತ್ತದ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ಓ ಪರಮಾತ್ಮ ತಳಿ ಪರೋಪಕಾರಿ ಆಗ್ಯದದು ಓದಿ ನೋಡ್ರಿ ಸೃತಿ ಒಳಗ ಸೊಮ್ಮು ಕುಣಿಬೇಡ್ರಿ ಕತ್ತಿ ಹಂಗೆ ಎಷ್ಟು ದಿನ ಕುಣಿದ್ರು ಕೆಲಸ ಆಗಂಗಿಲ್ಲ ಈಗ ಬೆಳಗಿನ 4ಕ್ಕೆ ಚುಮ್ ಒದರ್ತಾವ ಪಕ್ಷಿಗಳು ನಮಗೆ ಚುಮ್ ಅಂದಂಗೆ ಆಗ್ತದ್ರಿ ಅದು ಆ ಗುರುನಾಥನ ಧ್ಯಾನನೇ ಮಾಡ್ತಾವ ಬೆಳಗ್ಗೆ ಅದೇ ಪ್ರಕಾರವಾಗಿ ಸರ್ವಜ್ಞ ಆದ್ರೆ ಏನು ಹೇಳಿದ ಕೋಳಿ ಕೂಗುವುದಕ್ಕಿಂತ ಮುನ್ನ ಎದ್ದು ನಿತ್ಯ ದಯಾಳನನ್ನು ನೆನೆದರೆ ಆ ಶಿವನು ಆಳಿನಾಳಾದ ಸರ್ವಜ್ಞ ಅಂತ ಹೇಳ್ತಾರೆ ಹಿಂಗೈತಿ ಈ ಸದ್ದೊಂದು ಬಾಳಿ ಗಿಡ ಐತಿ ಅದು ಹಣ್ಣು ಕೊಟ್ಟು ಏನು ಬೇಡ್ಕೊತದ ಭಗವಂತಗ ಗುರುವೇ ಇಂದಿಲ್ಲ ನಾಳೆ ನನಗೆ ಮನುಷ್ಯ ಜನ್ಮ ಕೊಡು ನಾನು ಮುಕ್ತ ಆಗ್ತಾ ಇದ್ದೀನಿ ನಿನ್ನನ್ನೇ ಭಜಿಸಿ ನಿನ್ನನ್ನೇ ಕೂಡ್ತಾ ಇದ್ದೀನಿ ಅದು ಹಿಂಗೆ ಬೇಡ್ಕೊಂಡು ಹಲವಾರು ಜನ್ಮದ ಸುಕೃತ ಫಲದಿಂದ ಮನುಷ್ಯ ದೇಹದ ಸಿಕ್ಕದ ಅದಕ್ಕೆ ರಾಂಪುರ ಬಕ್ಕಪ್ಪಯ್ಯನವರಾದರೂ ಕೂಡ ಏನಂತಾರ
ಎಂಥ ಮಾನವ ಜನ್ಮ ಏನು ಕೆಡಿಸಿ ಬಿಟ್ಟಿರಪ್ಪಯ್ಯ, ಇಂಥ ಜನ್ಮ ಮುಂದೆ ನಿಮಗೆ ಸಿಕ್ಕೈತೆ ಏನ್ರಪ್ಪಯ್ಯ ಅಂತ ಕೇಳ್ತಾರೆ ಅವರು. ಹುಡುಗಟ್ಟಿಗೆ ಮಾತಲ್ಲ, ರೊಕ್ಕ ಖರ್ಚು ಮಾಡಿ ಹಾಡೋರಿಗೆ ಕರೆಸಿ ಬರೀ ಮುಂಜಾನೆ ಚಂತನ ಹಾಟ ಕೊಳವಿಗೂ ಆಧಾರಗಳದಾವ. ಅದಕ್ಕೆ ಸುಮ್ಮನೇನ್ರಿ ಅಂದ್ರೆ ಏನು ಕೆಲಸ ಉಪಯೋಗ ಏನದ? ಮತ್ತು ಹಾಗೆ ಒಂದು ನೀವು ಅದೇ ಮಾಡೋದಿತ್ತಪ್ಪ ಅಂತಂದ್ರೆ ಏನು ಮಾಡ್ಬೇಕ್ರಿ? ಒಂದು 5-6 ಮಂದಿ ಶಿಸ್ತಿನಾಗ ತೀರ್ಥ ಹಾಕೋದು, ಜಗಳ ಹಚ್ಚಿಬಿಟ್ರಾಯ್ತು, ನಮಗಿಂತ ಭಯಂಕರ ಬೇಯ್ತಾರೆ ಅವ್ರು ಇಲ್ಲಿ ಬಂದು. ಹಂಗಲ್ಲದು, ಅದಕ್ಕೆ ಹಾದಿಗಳದಾವ. ಅದಕ್ಕೆ ಹಾದಿ ಒಳಗೆ 3 ಬೀದಿ ಕಲತಾವ ಗೆಳದಿ ಬೀಸನು ಗೋಧಿ ಅಂತ ಹೇಳ್ತಾರೆ ಶರೀಫರು. ಹಾದಿ ಒಳಗೆ 3 ಹಾದಿಗಳೇ ಅವು. ಎಷ್ಟು ಸೂಕ್ಷ್ಮ ಅದ ರೀ ಜ್ಞಾನಿಗಳ ಮಾತ. ಹಾದಿ ಅಂದ್ರೆ ಪಾರಮಾರ್ಥದ ಒಂದು ದಾರಿ, ಅದು 3 ಬೀದಿ ಕಲ್ತಾವತ್ ನೋಡ್ರಿ. ಅದ್ರಾಗ ಯಾವಂದ್ರೆ ಕರ್ಮಕಾಂಡ, ಉಪಾಸಕಾಂಡ, ಜ್ಞಾನಕಾಂಡ 3 ಬೀದಿ ಅಲ್ಲಿ ಕೂಡ್ಯಾವ. ಅದಕ್ಕೆ ಹೇಳ್ತಾರೆ ಅವರು, ಆ ಒಲಿ ಮ್ಯಾಗ ಇಟ್ಟಿನಿ ಗಡಿಗೆ, ಗಡಿಗ್ಯಾಗ ಹಾಕಿನಿ ಅಡಿಗೆ, ಅಡಿಗೆ ಬಿಟ್ಟು ಗಡಿಗಿನೇ ಉಂಡಾರ ಗೆಳದಿ ಬೀಸನು ಬಾರ ಗೋಧಿ ಅಂತ ಹೇಳ್ತಾರೆ. ಎಂತಿಂಥ ವಾಕ್ಯಗಳ ಹಾಡಿ ಸೂರಿಗೊಂಡು ಹೋಗ್ಯಾರ ಮಾನವರು ಹೊತ್ತಕ್ಕಾಗಿ. ಅದಕ್ಕೆ ಬೆಳಗನ ಪ್ರಯೋಜನ ಆಗಬೇಕಾಗಿದ್ರೆ ಮಾತ್ರ ವಿಷಯಗಳು ಚೆಂದ ನಡೆದು ಅಂದ್ರೆ ನಮಗೂ ತಲೆ ಹಾರ ಆಗ್ತದೆ, ನಿಮಗೂ ತಲೆ ಇದು ಆಗ್ತದೆ, ನಿಮ್ಮ ಆಶೀರ್ವಾದ ನಮಗೆ ಆಗ್ತದೆ. ಅದಕ್ಕೆ ಜನಸೇವೆ, ಜನಾರ್ದನ ಸೇವೆ, ದೇಶ ಸೇವೆ, ಈಶ ಸೇವೆ ಅಂತ ಹೇಳ್ತಾರೆ. ಅದಕ್ಕೆ ಜನಸೇವೆ ಮನಸ್ಸು ಮುಟ್ಟುವಂಗೆ ಅವರಿಗೆ ಅಂತಃಕರಣ ಬರ್ತಂದ್ರೆ ಇನ್ನೊಂದು ಜನ ನಮ್ಮ ಮಗಳು ನಮ್ಮ ಮಗ ಬೆಳೀಲಿಪ್ಪ ಅಂತ ಆಶೀರ್ವಾದ ಮಾಡಿದ್ರೆ ಅಂದ್ರೆ ಈ ಕಲೆ ನಮ್ಮ ಕೈಯಾಗ ಉಳಿತದೆ. ಮತ್ತು ಇಲ್ಲದ ಜನರ ಮನಸ್ಸೇ ಇದು ಆಗಲಿಲ್ಲ, ಒಂದು ನಮೂನಿ ಚಿತ್ತ ಚಂಚಲ ಆಯ್ತಪ್ಪ ಅಂತಂದ್ರೆ ಅವ್ರ ಆಶೀರ್ವಾದ ನಮಗೆ ಆಗೋದಿಲ್ಲ. ಅದಕ್ಕೆ ಭಾಳ ಸೂಕ್ಷ್ಮವಾದಂಥ ಮಾತುಗಳು. ಅದಕ್ಕೆ ನಾವೇ ದುಡ್ದು ನಾವೇ ಊಟ ಮಾಡ್ತೀವಿ, ನಿಮ್ಮ ದೇವ್ರದ್ದು ಏನು ಪಾಲೈತಿ ತಂಗಿ, ನೀ ಏನು ದುಡ್ದು ಊಟ ಮಾಡ್ತಿ? ಪುರಂದಾಸರು ಹೇಳ್ತಾರೆ, ಸಂದೇಹವಿಲ್ಲ ಸದ್ಗುರುನಾಥ ಸಲ್ಲುವವನು ಅಂತ ಹೇಳ್ತಾರೆ ಅವರು. ಸಂದೇಹವಿಲ್ಲ ಸದ್ಗುರುನಾಥ ಸಲ್ಲುವವನು. ನೀನು ನಿನ್ನ ತೋಟದೊಳಗಿದ್ದಂಥ ಅಗಿಗಳಿಗೆಲ್ಲ ಮಡಿ ಮಾಡಿ ನೀರು ಹಾಕಿ ನೀನು ರಕ್ಷಣೆ ಮಾಡಿದಿ. ಅಲ್ಲಿ ಅರಣ್ಯದೊಳಗಿದ್ದಂಥ ವೃಕ್ಷಗಳಿಗೆ ತಟ್ಟಿಯ ನಿಕ್ಕಿ ನೀರು ಎರೆದವ್ರು ಯಾರೋ ಅಂತ ಕೇಳ್ತಾರೆ ಪುರಂದಾಸ. ಅಖಂಡ ಕಲ್ಲಿನೊಳಗಿರ್ತದ ಕಪ್ಪಿ, ಕಲ್ಲುಕುಟ್ಟಿಗೆ ಹೋಗಿ ಒಡೆದಗಳಿಗೆ 2 ಫಳಕ ಆಗ್ತದೆ ಕಲ್ಲ. ಅಲ್ಲಿ ಪವಿತ್ರವಾದಂಥ ನೀರಿರ್ತಾವ, ರೇಷ್ಮೆ ಇದ್ದಂಗೆ ಇರ್ತದೆ ಕಪ್ಪಿ. ಈ ಹೊರಗಿನ ಹವಾ ತಡಿಲಾರ ಬಟ್ಟಿಗೆ ಸಟ್ನೆ 5 ನಿಮಿಷದಾಗ ಪ್ರಾಣ ಬಿಡ್ತದೆ. ಹೊರಗಿನ ಹವಾ ತಡೆಯಂಗಿಲ್ಲ. ಅದಕ್ಕೆ ಅಖಂಡ ಕಲ್ಲಿನೊಳಗಿದ್ದಂಥ ಕಪ್ಪಿಗೆ ವ್ಯಾಳಕ್ಕೆ ಅನ್ನ ನೀರವನ್ನು ಇಕ್ಕಿ ರಕ್ಷಣೆ ಮಾಡಿದವರು ಯಾರಂತ ಕೇಳ್ತಾರೆ ಪುರಂದಾಸರು. ಅದಕ್ಕೆ ಸಂದೇಹವಿಲ್ಲ ಸದ್ಗುರುನಾಥ ಸಲ್ಲುವವನು. ಅದಕ್ಕೆ ವೇದ ಉಪನಿಷತ್ತುಗಳ ಸಹಿತಕ್ಕೆ ಅವನಿಗೆ ಕೊಂಡಾಡ್ಯವ. ಅದಕ್ಕೆ ವಿದ್ಯಾಶ್ರೀ ಯಾಕೆ ಅವ್ರು ಕೇಳ್ತಾರೆ, ತಪ್ಪೇನಿಲ್ಲ, ಯಾಕೆ ಅವ್ರು ಹಾದಿ ತೆಗೆದ್ರೆ ಈ ವಿಷಯಗಳು ಬರ್ತಾವೆ. ಅವ್ರಿಗಿನ್ನ ನಾವು ತಪ್ಪನಂಗಿಲ್ಲ. ಇನ್ನೇನು 2 ಗಡಿಗಳ ಹಿಂದೆ ಬಂದವಲ್ಲ, ಇವ್ರದೇ ನನಗೆ ಚಿಂತೆ ಆಗ್ಯದ. ಯಾಕಂದ್ರೆ ತಂತಿ ಕೂಡ ಕೊಡಲಾಗ್ಯಾವ 2. ನೀವು ನಮ್ಮ ಜಪ್ಪಿಸಿ ನೋಡ್ರಿ ಅವ್ರು ಸೂರ್ಯಡ್ಯಾಗ, ಆ ತುಂತುಣಿಗೆ ಅವ್ರ ಬಾಯಿಗೆ ಭೇಟಿನೇ ಇಲ್ಲ. ಅದಕ್ಕೆ ಏನು ಹೇಳ್ಬೇಕಾಗ್ಯದಂದ್ರೆ, ಏ ಕಾಯಕವೇ ಕೈಲಾಸವೆಂದು ಶಿವಶರಣರು ಹೇಳತಾರು.